ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಟ್ಟಾರೆ ಇವತ್ತು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಿಂದ ಪ್ರಾರಂಭ ಮಾಡಿವಿ. ಈ ಪ್ರತಿಭಟನೆ ಕಾರಣ ಇಷ್ಟ, ಸರ್ಕಾರ ಇಷ್ಟು ದಿವಸ ಎಲೆಕ್ಷನ್ನಾಗ ಗುಂಗ್ನಾಗಿತ್ತು, ಅದು ವೋಟಿಂಗಿನ ದಿವಸನ ನಮಗೆ ಪರಿಹಾರ ಆಗ್ತವೆ ಅಂತ ಹಾಕಾಕತ್ರು. ಅದು 8 ತಿಂಗಳ ಹಿಂದೆ ಹಾಕಬೇಕಾಗಿತ್ತು, ಅದನ್ನು ಮೊನ್ನೆ ಹಾಕಾಕತ್ರು. ಕೇಂದ್ರ ಸರ್ಕಾರದವ್ರಿಗೆ ಮೇಲೆ ನಾವು ಕೋರ್ಟ್ಗೆ ಹೋಗಿ ನಾವು ಕೊಡಾಕತ್ತೇವೆ ಅಂತ ರಾಜ್ಯ ಸರ್ಕಾರದವ್ರು ಹೇಳ್ಕೊಳಕತ್ತಾರೆ. ಇರಲಿ, ಅವ್ರು ಕೋರ್ಟ್ಗೆ ಹೋದ್ರು ಮತ್ತೊಂದು ಹೋದ್ರೋ ದುಡ್ಡು ಬಂತು. ಬಟ್ NDRF ನಾರ್ಮ್ಸ್ ಪ್ರಕಾರ ಅವ್ರೇನೀಗ ಹಣ ಹಾಕಾಕತ್ಯಾರ, ಅವ್ರ ಹಣವನ್ನು ನಮಗೆ ದುಡಾಕತ್ಯಾರ. ಮತ್ತು ಇವ್ರೇನು ಮೊದಲು 2,000 ಕೊಟ್ಟಿದ್ರು ಒಂದು ಖಾತೆಕ್ಕೆ, ಅದನ್ನು ಕಟ್ ಮಾಡಿ ಕೊಡಾಕತ್ಯಾರ. ಸರಿ, NDRF ಅವರು ಕೇಂದ್ರದವ್ರು ಕೊಟ್ಟರು, ನಿಮ್ಮ ಪಾತ್ರ ಏನು ಅನ್ನೋದು ನಮ್ಮ ಪ್ರಶ್ನೆ. ರಾಜ್ಯ ಸರ್ಕಾರದವ್ರ ಪಾತ್ರ ಏನು ಅಂತ. ಈ ಹಿಂದೆ ಅತಿವೃಷ್ಟಿ ಆದಾಗ 2 ಸರ್ಕಾರಗಳು BJP ಇದ್ದವು ಕೇಂದ್ರದಾಗ ರಾಜ್ಯದಾಗ. ಅವರು NDRF ಮತ್ತು SDRF ಪ್ರಕಾರ 13,600 ಒಂದು ಹೆಕ್ಟ್ರಿಗೆ ಕೊಟ್ಟಿದ್ರು. ಇವತ್ತು ಒಂದು ಹೆಕ್ಟ್ರಿಗೆ 8,500 ಕೊಡಕತ್ಯಾರ. ಅಲ್ಲೇ ಅವನ ಹೋದ ವರ್ಷ 13,600 ಕೊಟ್ಟು ಈ ವರ್ಷದ 8,500 ಕೊಡ್ತೀರಿ ಅಂದ್ರೆ ಇದೆಯಾ ನ್ಯಾಯ? ಈಗ ಒಬ್ಬ ಅಧಿಕಾರಿ 50,000 ಪೇಮೆಂಟ್ ತಗೋಣವ, ಹೋದ ತಿಂಗಳು ಈ ತಿಂಗಳು 30 ಕೊಟ್ಟು ಇಸ್ಕೊಂತಾನ. ಇವರ ಅಧಿಕಾರಿಗಳು, ಇವರ ರಾಜಕೀಯ ವ್ಯಕ್ತಿಗಳು ತಮ್ಮ ಪಗಾರದಾಗ ಅರ್ಧ ಇಸ್ಕೊಂತಾರ. ಹಂಗೆ ರೈತಿಗೆ ಯಾಕೆ ಹೋದ ಸಲ 13,600 ಕೊಟ್ಟರು, ಈ ಸಲ ಪರಿಹಾರ 8,500 ಯಾಕೆ ಕೊಡ್ತೀರಿ? ಹೆಚ್ಚು ಮಾಡ್ಬೇಕು. 8,500 17,000 ಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಐತಿ. ಹೋದ ವರ್ಷ ಕೊಟ್ಟಷ್ಟರ ಕೊಡ್ಬೇಕು. ಅದು ಬಿಟ್ಟು ಕಟ್ ಮಾಡ್ತೀರಿ ಯಾಕೆ? ರೈತನ ಹಣದೊಳಗೆ ರಾಜಕೀಯ ಮಾಡಬೇಡ್ರಿ. ನೀವು ಎಲ್ಲಿ ಹೋದ್ರು ಏನು ಮಾಡಿದ್ರು ರೈತನ ಉಪಯೋಗ ಮಾಡ್ಕೊಬೇಡ್ರಿ. ನೀವು ಓಟಿಗಾಗಿ ರೈತಕ್ಕೆ ಕೊಡಬೇಕಾದಂಥ ಪರಿಹಾರ ಕೊಡೋ ಮಟ್ಟ ಇವತ್ತು ಬ್ಯಾಡಗಿ ತಾಲೂಕಿನಾಗ ಮಾಡೇವಿ, ಜಿಲ್ಲೆಯಾದ್ಯಂತ ಮಾಡ್ತೀವಿ, ಜಿಲ್ಲೆದಾಗ ದೊಡ್ಡ ಪ್ರಮಾಣ ಮಾಡ್ತೀವಿ, ಇದು ರಾಜ್ಯಾದ್ಯಂತ ಮಾಡಕ್ಕೆ ಹಚ್ತೀವಿ. ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ರೈತನ ಬೀದಿಗೆ ಬಿಡ್ದಂಗೆ ನಮಗೆ ಕೊಡಬೇಕಾದಂಥ ಪರಿಹಾರ ಹಣವನ್ನು ಸೀದಾ ನಮ್ಮ ಖಾತೆಗೆ ಹಾಕಬೇಕು. ಈಗ ಹಾಕಿರೋದು ಭಾಳ ಅಸಮರ್ಪಕ ಆಗೈತಿ. ಒಬ್ರಿಗೆ ಹಾಕ್ಯಾರ, ಒಬ್ರಿಗೆ ಹಾಕಿಲ್ಲ. ಪೂರ್ಣ ಪ್ರಮಾಣದಾಗ ಎಲ್ಲರಿಗೂ ಕೊಡಬೇಕು. ಅದು 8,500 ಏನು ಕೊಡಕತ್ಯಾರ ಹೆಕ್ಟರ್ಗೆ, ಇವ್ರು 8,500 ಸೇರಿಸಿ 17,000 ಒಂದು ಹೆಕ್ಟ್ರಿಗೆ, 2 ಹೆಕ್ಟರ್ ಮಟ್ಟ 34,000 ಹಾಕೋ ಮಟ್ಟನೂ ನಮ್ಮ ಹೋರಾಟ ಮುಂದುವರಿತೈತಿ, ನಿಲ್ಲಲ್ಲ. ಇದು ಬೇರೆ ಬೇರೆ ರೂಪಕ್ಕೆ ಹೋಗತಿ, ಅಲ್ಲಿ ಬಿಡಬಾಡ್ರಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರೆ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಒಟ್ಟಾರೆ ಇವತ್ತು ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕಿನಿಂದ ಪ್ರಾರಂಭ ಮಾಡಿವಿ. ಈ ಪ್ರತಿಭಟನೆ ಕಾರಣ ಇಷ್ಟ, ಸರ್ಕಾರ ಇಷ್ಟು ದಿವಸ ಎಲೆಕ್ಷನ್ನಾಗ ಗುಂಗ್ನಾಗಿತ್ತು, ಅದು ವೋಟಿಂಗಿನ ದಿವಸನ ನಮಗೆ ಪರಿಹಾರ ಆಗ್ತವೆ ಅಂತ ಹಾಕಾಕತ್ರು. ಅದು 8 ತಿಂಗಳ ಹಿಂದೆ ಹಾಕಬೇಕಾಗಿತ್ತು, ಅದನ್ನು ಮೊನ್ನೆ ಹಾಕಾಕತ್ರು. ಕೇಂದ್ರ ಸರ್ಕಾರದವ್ರಿಗೆ ಮೇಲೆ ನಾವು ಕೋರ್ಟ್ಗೆ ಹೋಗಿ ನಾವು ಕೊಡಾಕತ್ತೇವೆ ಅಂತ ರಾಜ್ಯ ಸರ್ಕಾರದವ್ರು ಹೇಳ್ಕೊಳಕತ್ತಾರೆ. ಇರಲಿ, ಅವ್ರು ಕೋರ್ಟ್ಗೆ ಹೋದ್ರು ಮತ್ತೊಂದು ಹೋದ್ರೋ ದುಡ್ಡು ಬಂತು. ಬಟ್ NDRF ನಾರ್ಮ್ಸ್ ಪ್ರಕಾರ ಅವ್ರೇನೀಗ ಹಣ ಹಾಕಾಕತ್ಯಾರ, ಅವ್ರ ಹಣವನ್ನು ನಮಗೆ ದುಡಾಕತ್ಯಾರ. ಮತ್ತು ಇವ್ರೇನು ಮೊದಲು 2,000 ಕೊಟ್ಟಿದ್ರು ಒಂದು ಖಾತೆಕ್ಕೆ, ಅದನ್ನು ಕಟ್ ಮಾಡಿ ಕೊಡಾಕತ್ಯಾರ. ಸರಿ, NDRF ಅವರು ಕೇಂದ್ರದವ್ರು ಕೊಟ್ಟರು, ನಿಮ್ಮ ಪಾತ್ರ ಏನು ಅನ್ನೋದು ನಮ್ಮ ಪ್ರಶ್ನೆ. ರಾಜ್ಯ ಸರ್ಕಾರದವ್ರ ಪಾತ್ರ ಏನು ಅಂತ. ಈ ಹಿಂದೆ ಅತಿವೃಷ್ಟಿ ಆದಾಗ 2 ಸರ್ಕಾರಗಳು BJP ಇದ್ದವು ಕೇಂದ್ರದಾಗ ರಾಜ್ಯದಾಗ. ಅವರು NDRF ಮತ್ತು SDRF ಪ್ರಕಾರ 13,600 ಒಂದು ಹೆಕ್ಟ್ರಿಗೆ ಕೊಟ್ಟಿದ್ರು. ಇವತ್ತು ಒಂದು ಹೆಕ್ಟ್ರಿಗೆ 8,500 ಕೊಡಕತ್ಯಾರ. ಅಲ್ಲೇ ಅವನ ಹೋದ ವರ್ಷ 13,600 ಕೊಟ್ಟು ಈ ವರ್ಷದ 8,500 ಕೊಡ್ತೀರಿ ಅಂದ್ರೆ ಇದೆಯಾ ನ್ಯಾಯ? ಈಗ ಒಬ್ಬ ಅಧಿಕಾರಿ 50,000 ಪೇಮೆಂಟ್ ತಗೋಣವ, ಹೋದ ತಿಂಗಳು ಈ ತಿಂಗಳು 30 ಕೊಟ್ಟು ಇಸ್ಕೊಂತಾನ. ಇವರ ಅಧಿಕಾರಿಗಳು, ಇವರ ರಾಜಕೀಯ ವ್ಯಕ್ತಿಗಳು ತಮ್ಮ ಪಗಾರದಾಗ ಅರ್ಧ ಇಸ್ಕೊಂತಾರ. ಹಂಗೆ ರೈತಿಗೆ ಯಾಕೆ ಹೋದ ಸಲ 13,600 ಕೊಟ್ಟರು, ಈ ಸಲ ಪರಿಹಾರ 8,500 ಯಾಕೆ ಕೊಡ್ತೀರಿ? ಹೆಚ್ಚು ಮಾಡ್ಬೇಕು. 8,500 17,000 ಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಯ ಐತಿ. ಹೋದ ವರ್ಷ ಕೊಟ್ಟಷ್ಟರ ಕೊಡ್ಬೇಕು. ಅದು ಬಿಟ್ಟು ಕಟ್ ಮಾಡ್ತೀರಿ ಯಾಕೆ? ರೈತನ ಹಣದೊಳಗೆ ರಾಜಕೀಯ ಮಾಡಬೇಡ್ರಿ. ನೀವು ಎಲ್ಲಿ ಹೋದ್ರು ಏನು ಮಾಡಿದ್ರು ರೈತನ ಉಪಯೋಗ ಮಾಡ್ಕೊಬೇಡ್ರಿ. ನೀವು ಓಟಿಗಾಗಿ ರೈತಕ್ಕೆ ಕೊಡಬೇಕಾದಂಥ ಪರಿಹಾರ ಕೊಡೋ ಮಟ್ಟ ಇವತ್ತು ಬ್ಯಾಡಗಿ ತಾಲೂಕಿನಾಗ ಮಾಡೇವಿ, ಜಿಲ್ಲೆಯಾದ್ಯಂತ ಮಾಡ್ತೀವಿ, ಜಿಲ್ಲೆದಾಗ ದೊಡ್ಡ ಪ್ರಮಾಣ ಮಾಡ್ತೀವಿ, ಇದು ರಾಜ್ಯಾದ್ಯಂತ ಮಾಡಕ್ಕೆ ಹಚ್ತೀವಿ. ಸರ್ಕಾರ ಕೂಡಲೇ ಎಚ್ಚೆತ್ಕೊಂಡು ರೈತನ ಬೀದಿಗೆ ಬಿಡ್ದಂಗೆ ನಮಗೆ ಕೊಡಬೇಕಾದಂಥ ಪರಿಹಾರ ಹಣವನ್ನು ಸೀದಾ ನಮ್ಮ ಖಾತೆಗೆ ಹಾಕಬೇಕು. ಈಗ ಹಾಕಿರೋದು ಭಾಳ ಅಸಮರ್ಪಕ ಆಗೈತಿ. ಒಬ್ರಿಗೆ ಹಾಕ್ಯಾರ, ಒಬ್ರಿಗೆ ಹಾಕಿಲ್ಲ. ಪೂರ್ಣ ಪ್ರಮಾಣದಾಗ ಎಲ್ಲರಿಗೂ ಕೊಡಬೇಕು. ಅದು 8,500 ಏನು ಕೊಡಕತ್ಯಾರ ಹೆಕ್ಟರ್ಗೆ, ಇವ್ರು 8,500 ಸೇರಿಸಿ 17,000 ಒಂದು ಹೆಕ್ಟ್ರಿಗೆ, 2 ಹೆಕ್ಟರ್ ಮಟ್ಟ 34,000 ಹಾಕೋ ಮಟ್ಟನೂ ನಮ್ಮ ಹೋರಾಟ ಮುಂದುವರಿತೈತಿ, ನಿಲ್ಲಲ್ಲ. ಇದು ಬೇರೆ ಬೇರೆ ರೂಪಕ್ಕೆ ಹೋಗತಿ, ಅಲ್ಲಿ ಬಿಡಬಾಡ್ರಿ ಅಂತೇಳಿ ಈ ಮೂಲಕ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.